ಎಲ್ಲ ಪ್ರತಿ ಪಾತ್ರಕ್ಕೂ ಒಂದು ಚೌಕಟ್ಟು ಅಂತ ಇಟ್ಟುಬಿಟ್ಟಿದ್ದ ಇವನು. ಪಿ ಡಿ ಅವ್ರಿಗೆ ಕೊನೆಗೆ ಹೆಂಗೈತೆ ಡೈರೆಕ್ಟ್ರೆ ನಾಲ್ಕನೇ ಆ್ಯಕ್ಟಿಂಗ್ ಓಕೆನಾ. ಆಕ್ಚುಲಿ ನಾವು ದೀಪ್ ಅವ್ರ ಬಗ್ಗೆ ಬರೀ ಡೈರೆಕ್ಷನ್ ಮಾತ್ರ ಮಾತಾಡ್ತಾ ಇದೀವಿ. ಈಸ್ ಅ ವಂಡರ್ಫುಲ್ ಆಕ್ಟರ್. ನನ್ನ ಬ್ಯಾಚಲ್ಲಿ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಇವನಿಗೆ ಸಿಕ್ಕಿರೋದು. ಆ್ಯಕ್ಚುಲಿ ನಟರೆಲ್ಲ ಡೈರೆಕ್ಟ್ ಮಾಡಿರೋದು ಮ್ಯಾಕ್ಸಿಮಮ್ 90% ಹಿಟ್ ಆಗಿದ್ದಾವೆ. 100% ನೀವು ಬೇಕಾದ್ರೆ ಅನಲೈಸ್ ಮಾಡಿ. ಹೌದು, ಸತ್ಯ ಸರ್. ದುನಿಯಾ ವಿಜಯ್ ಸರ್, ಸುದೀಪ್ ಸರ್, ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರ್, ರಾಜ್ ಸರ್. ಅದೆಲ್ಲ ಈಗ ಮೊನ್ನೆ JP ತುಮಿನಾಡು ಹೌದು, ಅವರು ಎಲ್ಲರೂ ಕೂಡ ಮೂಲತಃ ರಂಗಭೂಮಿ ಕಲಾವಿದರುಗಳೇ. ನಿಮಗೆ ಸಿನಿಮಾ ಸ್ಫೂರ್ತಿಯಾಗಿದ್ದು ಯಾರು ಮತ್ತೆ ಸಿನಿಮಾ ಯಾವುದು ಅಂತ? ಸರ್ ನನಗೆ ಪುಟ್ಟಣ್ಣ ಕಣಗಲ್ ಸರ್. ದೀಪ್ ಆ್ಯಕ್ಚುಲಿ ಈ ಥರ ರೈಟಿಂಗ್ಸು ನಾನು ಕಂಪ್ಲೀಟ್ ನೋಡಿದ, ಜಸ್ಟ್ ಟ್ರೈಲರ್ ನೋಡಿ ಹೇಳ್ತಿರೋದು. ಅಂದರೆ ಟೈಮಿಂಗು ಇಷ್ಟೇ ಬೇಕು, ಅದಕ್ಕೆ ಮೀರಿ ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಬೇಕಾಗಿರಲ್ಲ, ಅಷ್ಟಕ್ಕೆ ಕಟ್ ಮಾಡಬೇಕು. ಅದು ರೈಟಿಂಗಲ್ಲಿ ಮಾತ್ರ ಸಾಧ್ಯ. ಅದು ರೈಟಿಂಗ್ ಮಾಡ್ಕೊಂಡ್ರೆ ಅದನ್ನೆಲ್ಲ ಡೆಲಿವರ್ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಸೊ ಎಲ್ಲೋ ಒಂದು ಕಡೆ ರೈಟಿಂಗ್ ಭಾಳ ಗಂಭೀರವಾಗಿ ಆಗಿದೆ. ಆ್ಯಂಡ್ ನಗ್ಸೋದು ಅಷ್ಟೇ, ಅವಾಗಲೇ ಹೇಳ್ತಾ ಇದ್ರಿ, ಸುಮ್ಮನೆ ನಗ್ಸೋದಲ್ಲ, ಹಂಗೆ ಮಾಡಿದ್ರೆ ನಗು ಬರುತ್ತೆ. ಫೋಟೋ ತೆಗಿ ಅದಕ್ಕೇನೆ ನಗು ಬರುತ್ತೆ. ಆಯಿತಾ, ಅವನೇನು ಹಿಂಗೆ ಕೇಳ್ಕೊತಾನೆ, ಹಿಂಗಂತಾನೆ, ಅದಕ್ಕೇನೋ ನಗು ಬರುತ್ತೆ. ಅಂದರೆ ಸುಮಾರು ವಿಷಯಗಳಿದೆ ಆ ಥರದ್ದು, ಅದೆಲ್ಲ ರೈಟಿಂಗಲ್ಲೇ ಸಾಧ್ಯ. ಆ ಬರವಣಿಗೆ ಹೆಂಗಾಯಿತು ಅಂತ? ಸರ್ ಮೊದಲಿಗೆ ರೈಟಿಂಗ್ ಅಂತ ಬಂದಾಗ ಫಸ್ಟ್ ನನಗೆ ಅದು ಫನ್ ಅನಿಸ್ಬೇಕು. ಈ ಎಕ್ಸಾಂಪಲ್ ನಾನು ಅದನ್ನು ಬರಿಬೇಕಾದ್ರೇ ನನ್ನಲ್ಲಿ ಒಂದು ನಗುವನ್ನು, ನನ್ನ ಮನಸ್ಸಲ್ಲೇ ಅಥವಾ ನನ್ನ ಮುಖದಲ್ಲಿ ಒಂದು ನಗು ಅಂತ ಒಂದು ಭಾವನೆ ಬಂದಾಗ ಓಕೆ ಇದನ್ನು ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ, ಇದನ್ನು ಓಕೆ ಫಸ್ಟ್ ನನಗೆ ಫೀಲ್ ಆಗಬೇಕದು. ನನ್ನ ಬರವಣಿಗೆ ಮುಖಾಂತರ ನಾನು ಬರೆದ್ರೆ ನನಗೆ ಫೀಲ್ ಆಗಬೇಕು. ಹಾಗಾಗಿ ನಾನು ಅದನ್ನು ಒಂದಷ್ಟು, ಯಾಕೆಂದರೆ ಮೈನ್ ಆ ಟೈಮ್, ನೀವು ಆಗಲೇ ಹೇಳ್ತೀವಿ ಸರ್, ಆ ಟೈಮ್, ಯಾಕೆಂದರೆ ಕಾಮಿಡಿ ಮಾಡಿ ಸಿಕ್ಕಾಬಿಟ್ಟೆ ಕಷ್ಟ ಇವತ್ತು. ಅಂದರೆ ನಾನು ಈ ಕಲಾವಿದರನ್ನೆಲ್ಲ ಇಟ್ಕೊಂಡು ನಾನು ಕಾಮಿಡಿ ಮಾಡಲಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ನನಗದು ಓಕೆ ಅಂದರೆ ಓಕೆ ಇಷ್ಟೆಲ್ಲ ಆರ್ಟಿಸ್ಟ್ಗಳಿದ್ರು ಸರಿಯಾಗಿ ಯೂಸ್ ಮಾಡಲಿಲ್ಲ, ನಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಟೈಮಿಂಗ್ ಫಸ್ಟು ಮ್ಯಾಚ್ ಮಾಡಿ, ಫಸ್ಟ್ ಬರವಣಿಗೆ, ಅದಾದಮೇಲೆ ಟೈಮಿಂಗು. ಫನ್ ವರ್ಕ್ ಆಯ್ತು ಸರ್, ಚೆನ್ನಾಗಿ ವರ್ಕ್ ಆಯಿತು. ಅಂದರೆ ನಾನು ಹೇಳೋದು ಪೇಪರ್ ಮೇಲೆ ಬರೆಯೋದು ಬೇರೆ, ಬರ್ಕೊಂಬಿಡ್ಬೋದು. ನೀವು ಇಮ್ಯಾಜಿನೇಷನ್ ಮಾಡೋದಿದೆಯಲ್ಲ, ಅಲ್ಟಿಮೇಟ್ ಅಚೀವ್ ಮಾಡೋದಿದೆಯಲ್ಲ. ಇವನೊಂದು ನಾವೆಲ್ಲ ಬಿಫೋರ್ ಶೂಟೇ ಡಿಸ್ಕಸ್ ಎಲ್ಲ ಮಾಡ್ತಿದ್ವಲ್ಲ ಸರ್, ಎಲ್ಲ ಪ್ರತಿ ಪಾತ್ರಕ್ಕೂ ಒಂದು ಚೌಕಟ್ಟು ಅಂತ ಇಟ್ಟುಬಿಟ್ಟಿದ್ದ ಇವನು. ಆಯಿತಾ, ಆಮೇಲೆ ಪ್ರತಿಯೊಬ್ಬ ಕಲಾವಿದನಿಗೂ ಈಗ ಲೈಟು ಮಾಡೋಕ್ಕೆ ಸರ್ ಇದು ಈ ಶಾಟ್ ಇಲ್ಲಿಂದ ಓಪನ್ ಆಗುತ್ತೆ ಅಂತ DOP ಹೇಳಿಬಿಡೋರು. ಅವ್ರು ಲೈಟ್ ಮಾಡೋಕ್ಕೆ ಟೈಮ್ ತೊಗೊಳ್ಳೋಷ್ಟರಲ್ಲಿ ಎಲ್ಲ ಕಲಾವಿದರನ್ನು ಸೈಡ್ ಕೂರಿಸಿ ಎಲ್ಲರದ್ದು ಒಂದು ರೌಂಡ್ ನೋಡೋನು. ನೀವು ಹೇಳಿ ಎಲ್ಲ ನೋಡೋನು. ಅದು ಆದಮೇಲೆ ಮತ್ತೆ ಸ್ಪಾಟಿಗೆ ಕರ್ಕೊಂಬಂದು ಇವನು ಮಾನಿಟ್ರ್ ಹತ್ರ ಕೂತಾಗ ಹೇಳೋನು, ಸರ್ ನಿಮ್ಮದು ಅಷ್ಟು ಬೇಡ ಸರ್, ಡೌನ್ ಮಾಡಿ, ಜಾಸ್ತಿ ಆಯಿತು ಅಷ್ಟು ಬೇಡ. PD ಅವ್ರಿಗೆ ಕೊನೆಗೆ ಹೆಂಗೈತೆ ಡೈರೆಕ್ಟ್ರೆ ನಾಲ್ಕನೇ ಆ್ಯಕ್ಟಿಂಗ್ ಓಕೆನಾ. ಅವ್ರದ್ದು ₹1 ಆ್ಯಕ್ಟಿಂಗ್ ಬೇಡ ಸರ್, ನಾಲ್ಕನೇ ಆ್ಯಕ್ಟಿಂಗ್ ಬೇಕಂತ ಇವರು. ಅಯ್ಯೋ ಇವ್ರು ದುಡ್ಡು ಕೊಟ್ಬಿಟ್ಟು ನಾಲ್ಕನೇ ಆ್ಯಕ್ಟಿಂಗ್ ಮಾಡುವಂತಾರಲ್ಲ ಅಂತ ಅವರು. ಹೀಗಾಗಿ ಪ್ರತಿ ಪಾತ್ರಗಳನ್ನು ತುಂಬ ಸೆಟಲ್ಡಾಗಿ ಕ್ಯಾರಿ ಮಾಡಿಸಿದ್ದಾನೆ ಡೈರೆಕ್ಟರ್. ಆ್ಯಕ್ಚುಲಿ ನನಗೆ ಎಕ್ಸಾಜರೇಟ್ ಬೇಡ ಸರ್, ನನ್ನ ಪಾತ್ರಗಳಂಗಿಲ್ಲ, ನನಗೆ ತುಂಬ ಸೆಟಲ್ಡ್ ಆಗಬೇಕು. ಅಂದರೆ ನಾವು ನಿಜ ಜೀವನದಲ್ಲಿ ಯಾವತ್ತೂ ಎಕ್ಸಾಜರೇಟ್ ಆಗಲ್ಲ. ಸೊ ಹಿಂಗೆ ಒಂದು ಚೌಕಟ್ಟು ಫಸ್ಟಿಂದನೂ ಫ್ರೇಮ್ ಇಟ್ಕೊಂಡು ಆ ಫ್ರೇಮಲ್ಲೇ ಎಲ್ಲರನ್ನ ನಡೆಸಿದ್ದಾನೆ. ಅದು ಒಂದು ಇವತ್ತು ವಿಜುವಲ್ಸಲ್ಲಿ ನೋಡಿದಾಗ ನೀವು ಪ್ರತಿ ಪಾತ್ರಗಳು ಎಲ್ಲೂ ಎಕ್ಸಾಜರೇಟ್ ಇರಲ್ಲ ಸರ್. ಅಂದರೆ ಆ ಪಾತ್ರಗಳನ್ನ ಹಂಗೆ ಇವರು ಡಿಸೈನ್ ಮಾಡಿದರು. ಆಕ್ಚುಲಿ ನಾವು ದೀಪ್ ಅವ್ರ ಬಗ್ಗೆ ಬರೀ ಡೈರೆಕ್ಷನ್ ಮಾತ್ರ ಮಾತಾಡ್ತಾ ಇದೀವಿ. ಈಸ್ ಅ ವಂಡರ್ಫುಲ್ ಆಕ್ಟರ್. ಆಕ್ಟಿಂಗ್ ಮಾಡಬೇಕು. ಎಕ್ಸಾಕ್ಟ್ಲಿ ನನ್ನ ಬ್ಯಾಚಲ್ಲಿ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಇವನಿಗೆ ಸಿಕ್ಕಿರೋದು. ಒಳ್ಳೆ ಕಾಮಿಡಿಯನ್. ಒಂದು ಡೌಟ್ ಇದ್ರೆ ಅವ್ರು ಮಾಡಿ ತೋರಿಸ್ತಾರೆ. ಅಂಡ್ ಎಕ್ಸಾಕ್ಟ್ಲಿ ನನಗೆ ಅವ್ರನ್ನ ನೋಡಿ ಅಪ್ಪ ನನ್ಕಿಂತ ನನ್ನ ಪಾತ್ರ ಅವರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಾನು ಅನಿಸಿದೆ. ಸೊ ಅವ್ರಿಗೆ ಅಷ್ಟು ಕೇಪಬಿಲಿಟಿ ಇರೋದ್ರಿಂದಾನೆ ನಮ್ಮೆಲ್ಲರದು ಪಾತ್ರದ ಪರಿಚಯ ಇದ್ದು ನಮ್ಮೆಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿಯಿಂದ ಅನ್ಸುತ್ತೆ ಇಷ್ಟು ಎಲ್ಲ ವರ್ಕೌಟ್ ಆಗಿರೋದು ಈ ಫನ್ ಎಲಿಮೆಂಟ್. ದಟ್ ಇಸ್ ವಾಟ್ ಐ ಥಿಂಕ್, ದಟ್ಸ್ ಪರ್ಸನಲ್ ಒಪಿನಿಯನ್. ಇಲ್ಲ, ಇದು ನಿಜವಾಗ್ಲು, ಯಾಕಂದರೆ ಇವನು ಒಬ್ಬ ಒಳ್ಳೆ ನಟ ಆಗಿದ್ದಕ್ಕೆ ಇವತ್ತು ಒಬ್ಬ ನಿರ್ದೇಶಕನಾಗಿದ್ದಾನೆ ಅಂತ ನಾನು ಮನ್ಸಾರ ಹೇಳ್ತೀನಿ ಸರ್. ಯಾಕಂದರೆ ಎಲ್ಲೋ ಒಂದು ಸಾರಿ ಎಲ್ಲೋ ಕೇಳಿದ್ದು, ಒಬ್ಬ ಡೈರೆಕ್ಟ್ರು ನಟ ಆದರೆ ಮಾತ್ರ ಒಳ್ಳೆ ನಿರ್ದೇಶಕ ಆಗೋಕ್ಕಾಗುತ್ತೆ ಅಂತ. ಯಾಕಂದರೆ ಇವನಿಗೆ ಗೊತ್ತಿರುತ್ತೆ ಒಬ್ಬ ನಟ ಈ ಪಾತ್ರ ಹಿಂಗೆ ಬರುತ್ತೆ, ಇದನ್ನು ಹಿಂಗೆ ಮಾಡಬೇಕು, ಈ ಇಂಟೋನೇಷನಲ್ಲಿ ಇರಬೇಕು, ಈ ಗೆಸ್ಚರಲ್ಲಿ ಕೂರಬೇಕು ಅನ್ನೋ ಒಂದು ಜಡ್ಜ್ಮೆಂಟು ಒಬ್ಬ ನಟನಿಗೆ ಗೊತ್ತಿರುತ್ತೆ. ಈ ನಟ ಡೈರೆಕ್ಟರ್ ಆದಾಗ ಒಂದು ಕ್ಯಾರೆಕ್ಟರ್ ಅರ್ಥ ಮಾಡಿಕೊಂಡು ಅದನ್ನು ಡಿಸೈನ್ ಮಾಡಿಕೊಂಡು ಮಾಡ್ತಾನೆ ಅನ್ನೋದನ್ನು ನಾನು ಕೇಳಿದ್ದೆ ಇಲ್ಲ. ಆ್ಯಕ್ಚುಲಿ ನಟರೆಲ್ಲ ಡೈರೆಕ್ಟ್ ಮಾಡಿರೋದು ಮ್ಯಾಕ್ಸಿಮಮ್ 90% ಹಿಟ್ ಆಗಿದ್ದಾವೆ. 100%. ನೀವು ಬೇಕಾದ್ರೆ ಅನಲೈಸ್ ಮಾಡಿ. ಹೌದು, ಸತ್ಯ. 90% ಆಕ್ಟರ್ಗಳೇ ಡೈರೆಕ್ಟರ್ಗಳಾಗಿ ಮಾಡ್ಕೊಂಡ ಎಲ್ಲ ಪಿಕ್ಚರ್ಗಳು ಸರ್. ದುನಿಯಾ ವಿಜಯ್ ಸರ್, ಸುದೀಪ್ ಸರ್, ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರ್,
ಅದೆಲ್ಲ ಯಾಕೆ? ಈಗ ಮೊನ್ನೆ JP ತುಮಿನಾಡು ನೋಡಿ ಅವರು ಅವ್ರೇ ಎಕ್ಸಾಕ್ಟ್ಲಿ ಹೌದು ಅವ್ರೇ ಅವರು ಎಲ್ಲರೂ ಕೂಡ ಮೂಲತಃ ರಂಗಭೂಮಿ ಕಲಾವಿದರುಗಳೇ. ಅವರು ಮಂಗಳೂರ್ದು ಅವ್ರದ್ದೇ ಆದಂತ ತಂಡಗಳಿದಾವೆ ಸರ್, ಡ್ರಾಮಾ ತಂಡಗಳಿದೆ, ಸೂಪರ್. ನೋಡಿ ಈಗ ನಿಮ್ಮ ಹಸಿವು ಅಥವಾ ನಿಮ್ಮ ತಾಕತ್ತು ನಿಮಗೆ ಗೊತ್ತಿರುತ್ತೆ, ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ, ನೀವು ಏನು ಮಾಡಿದ್ರೆ ಎದುರುಗಡೆ ಚಂದ ಅನ್ಸುತ್ತೆ ಅಂತಾನೂ ಗೊತ್ತಿರುತ್ತೆ. ಸೊ ಹಂಗಾಗಿ ಅದು ಸುಲಭ. ಯಾವಾಗ್ಲೂ ಕಾಂಬಿನೇಷನ್ಗಳು ಜೆಲ್ ಆಗೋದಿದ್ದೀರಾ. ಈಗ ನೀವು ತುಂಬ ಹತ್ತಿರದ ಸ್ನೇಹಿತರು, ನಿಮ್ಮ ವೀಕ್ನೆಸ್ಸು ಸ್ಟ್ರೆಂತ್ ನಿಮ್ಮಿಬ್ಬರಿಗೆ ಗೊತ್ತಿರೋದ್ರಿಂದ ಇದು ವರ್ಕ್ ಆಗುತ್ತೆ. ಈ ಥರದ್ದು ಕೆಲವೊಂದು ಅವರೇ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತು ಅವ್ರ ವೀಕ್ನೆಸ್ ಏನು, ಪ್ಲಸಸ್ ಏನು ಅಂತ ಗೊತ್ತಿರುತ್ತೆ. ಎಸ್. ಆಮೇಲೆ ಅವ್ರಿಗೊಂದು ಒಳಗಡೆ ಅನ್ಸುತ್ತೆ ನಾನು ಈ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ, ಆ ಪಾತ್ರ ಡಿಸೈನ್ ಆಗಿರುತ್ತೆ ಸರ್. ಸೊ ಅವಾಗ ಏನಾಗುತ್ತೆ, ಅದು ನೋಡೋರ್ಗು ಹೊಸತನ ಕಾಣಿಸುತ್ತೆ, ಇಷ್ಟ ಆಗುತ್ತೆ. ನನಗನ್ಸುತ್ತೆ ಸಿನಿಮಾ ಅನ್ನೋದು ಅದು ಯಾವುದೇ ಅಂದರೆ ಸಿನಿಮಾದೊಳಗಿನ ಯಾವುದೇ ಕೆಲಸ ಆಗಲಿ ಫ್ರೀಡಮ್ ಇರಬೇಕು. ಆ ಫ್ರೀಡಮ್ಮು ಆ್ಯಕ್ಟರ್ಗೂ ಇರಬೇಕು, ರೈಟರ್ಗೂ ಇರಬೇಕು, ಡೈರೆಕ್ಟರ್ಗೂ ಇರಬೇಕು, ಟೆಕ್ನಿಷಿಯನ್ಗೂ ಇರಬೇಕು. ಆವಾಗ ಮಾತ್ರ ಖಂಡಿತವಾಗ್ಲೂ ಎಲ್ಲವೂ ಅಚ್ಚುಕಟ್ಟಾಗಿ ಆಗುತ್ತೆ. ಅಚ್ಚುಕಟ್ಟಾಗಿ ಯಾಕಂದ್ರೆ ಕೊಡದೆ ಒಂದು ಉಸಿರುಗಟ್ಟಿಸಿ ಮಾಡುವಂಥದ್ದು ಅಥವಾ ನಾನು ಹೇಳಿದ್ದೇ ಆಗಬೇಕು ಅನ್ನೋ ಈಗೋ ಇದ್ದಾಗ ಸಿನಿಮಾ ವೇರಿ ಆಗುತ್ತೆ. ಹೌದು, ಇಲ್ಲ ಸರ್, ಈಗೋ ಇದ್ರೆ ಯಾವತ್ತೂ ಯಾವ ಕೆಲಸನೂ ಪರಿಪೂರ್ಣವಾಗಿ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್, ಒಂದೇ ವಿಷಯ. ಆಮೇಲೆ ಒಂದು ತಂಡ ಅಂತ ಕಟ್ಟಿದಾಗ ಆ ತಂಡದಲ್ಲಿ ಇರ್ತಾವಲ್ಲ ಮನಸ್ಸುಗಳು, ಆ ಮನಸ್ಸುಗಳು ಯಾವತ್ತೂ ಸ್ವಚ್ಛವಾಗಿರ್ಬೇಕು. ಅಲ್ಲಿ ಒಂದು ಮನಸ್ಸಲ್ಲಿ ಹುಳುಕಿತ್ತು ಅಂದರೆ ಆ ಹುಳ ಎಲ್ಲ ಕಡೆನೂ ಹಬ್ತಾ ಬರುತ್ತೆ, ಎಲ್ಲ ಕೆಟ್ಟ ಹುಳ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗಾಗಿ ನಾವು ಕಟ್ಟುವಾಗ್ಲೇ ತಂಡ ನೀಟಾಗಿರ್ಬೇಕು, ಸ್ವಚ್ಛ ಮನಸ್ಸುಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ಕೊಂಡ್ರೆ ಆಬ್ವಿಯಸ್ಲಿ ಎಲ್ಲನೂ ಸುಸೂತ್ರವಾಗಿ ಇರುತ್ತೆ. ಅದರ್ವೈಸ್ ಕಷ್ಟ. ಎಲ್ಲ ಮನಸ್ಸುಗಳು ಒಳ್ಳೇದು ಬಯಸಿದ್ರೆ ಚೆನ್ನಾಗಿ ಆಗಬೇಕು ಅಂತ ಓಕೆ, ಬಯಸೋದೊಂದು ಮತ್ತೆ ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡಬೇಕು, ಅವಾಗ ರಿಸಲ್ಟ್ ಸೂಪರಾಗಿ ಬರುತ್ತೆ ಅಷ್ಟೇ. ಅದು ನಿಜ ಸರ್. ಆಮೇಲೆ ನನಗೆ ಯಶ್ ಸರ್ ಒಂದು ಹಿಂಗೆ ಇಂಟರ್ವ್ಯೂವಲ್ಲಿ ಹೇಳ್ತಾ ಇದ್ರು, ಯಾಕೆಂದರೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕತೆಗಳು ಬರಬೇಕು, ಒಳ್ಳೊಳ್ಳೆ ಹೊಸಬ್ರು ಬೆಳಿಬೇಕು, ಸಿನಿಮಾ ಮಾಡಬೇಕು ಅಂದಾಗ ಅವ್ರು ಹೇಳಿದಾಗ ಫಸ್ಟು ಕತೆಗಾರರಿಗೆ ಬರಹಗಾರರಿಗೆ ಬೆಲೆ ಕೊಡಬೇಕು, ಅವತ್ತು ಆ ಇಂಡಸ್ಟ್ರಿ ಮುಂದೆ ಹೋಗುತ್ತೆ, ಬೆಳೆಯುತ್ತೆ ಅಂತ. ಸರ್ ನನ್ನ ಪ್ರಕಾರ ಕತೆ ಅಂದರೆ ಒಂದು ಸ್ಕೆಲಿಟನ್ ಇದ್ದಂಗೆ ಸರ್. ಸ್ಕೆಲಿಟನ್ ಕರೆಕ್ಟಾಗಿತ್ತು ಅಂದರೆ ಮಾಂಸ ಹೆಂಗೆ ಬೇಕಾದರೂ ನಾವು ಕಪ್ಪು ಹಾಕೋಬೋದು, ಬಿಳುಪು ಹಾಕೋಬೋದು, ಫಾರಿನ್ ಸ್ಕಿನ್ ಹಾಕೋಬೋದು, ಏನು ಬೇಕಾದರೂ ಸೇರಿಸ್ಕೋಬೋದು, ಬಟ್ ಸ್ಕೆಲಿಟನ್ ಕರೆಕ್ಟಾಗಿರ್ಬೇಕು ಫಸ್ಟ್. ಸೊ ಹಿಂಗಾಗಿ ಯಾವತ್ತು ಎಲ್ರಿಗೂ ಹೇಳೋದು, ಕತೆಗಾರರಿಗೆ ಬರಹಗಾರರಿಗೆ ಬೆಲೆ ಕೊಡ್ಬೇಕು ನಮ್ಮ ಇಂಡಸ್ಟ್ರಿ. ಸೊ ಅದು ಆದಾಗ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಅಂದರೆ ಹೊಸಬ್ರು ಸಿನಿಮಾನು ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಬರಹಗಾರರು ತಾನೇ ಕತೆಗಳನ್ನ ಕೊಡೋದು. ಸೊ ಅವ್ರಿಗೆ ಒಂದಿಷ್ಟು ಬೇಡಿಕೆಗಳು ಬರಬೇಕು ಸರ್, ಬೇಡಿಕೆ ಜೊತೆಗೆ ಬೆಲೆ ಸಿಗಬೇಕು ಸರ್, ಬೇಡಿಕೆ ಜೊತೆಗೆ ಬೆಲೆ ಸಿಗಬೇಕು. ಅದು ಒಳ್ಳೆಯದು ಸರ್. ನಾನು ಹೇಳೋದು, ನಾನು ಇವನ ಜೊತೆ ಕೂತಾಗ ಕತೆಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ, ಬರಿತಾ ಇರ್ತೀನಿ, ಎಲ್ಲ ಆಗ್ತಾ ಇರುತ್ತೆ. ಸೊ ನಾನು ಒಂದಿಷ್ಟು ರೈಟರ್ಸ್ ಜೊತೆಗೂ ಡಿಸ್ಕಸ್ ಮಾಡ್ತಿರ್ತೀನಿ. ಸೊ ಆ ವಿಷಯ ಕೇಳಿದಾಗ ಬೇಜಾರಾಗುತ್ತೆ. ಸೊ ಯಾಕಂದರೆ ಕತೆ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ, ಕತೆಯಿಂದನೇ ಸಿನಿಮಾ ಆಗೋದು. ಸೊ ಹಿಂಗಾಗಿ ಕತೆ ಬರೆಯೋನ್ಗೆ ಬರಹಗಾರನಿಗೆ ಫಸ್ಟ್ ಬೆಲೆ ಕೊಡಬೇಕು ಅನ್ನೋದು ನನ್ನ ಆಸೆ ಕೂಡ ಸರ್. ಖಂಡಿತ ಅದು ನಿರಂತರವಾಗಿ ನಾವು ಮಾತಾಡ್ತಾನೆ ಇದ್ದೀವಿ. ಒಂದಷ್ಟು ಬದಲಾವಣೆಗಳು ಗಾಳಿ ಬೀಸಿದೆ ಇತ್ತೀಚೆಗೆ, ಅದು ಆಗ್ತಾ ಇದೆ. ಅದಾಗಿದ್ದೆಲ್ಲವೂ ರಿಸಲ್ಟ್ಸು ಸಿಗ್ತಾ ಇದೆ. ಅದನ್ನ ಅವ್ರವ್ರಿಗೆ ಅರ್ಥ ಆಗುತ್ತೆ, ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ. ಸೊ ಒಂದು ಕುತೂಹಲ ದೀಪು ನಿಮ್ಮ ಬಗ್ಗೆ, ಅಂದರೆ ಈ ಥರದ ಸಿನಿಮಾ ಮಾಡಿದ್ದೀರಿ, ನಿಮಗೆ ವೈಯಕ್ತಿಕವಾಗಿ ಇಷ್ಟ ಆಗುವಂಥ ಸಿನಿಮಾಗಳು ಮತ್ತು ನೀವು ನೋಡಿದಂಥ ಸಿನಿಮಾಗಳು, ನಿಮಗೆ ಸಿನಿಮಾ ಸ್ಫೂರ್ತಿಯಾಗಿದ್ದು ಯಾರು ಮತ್ತು ಸಿನಿಮಾ ಯಾವುದು ಅಂತ? ಸರ್ ನನಗೆ ಪುಟ್ಟಣ್ಣ ಕಣಗಾಲ್ ಸರ್. ಅಂದರೆ ಅವ್ರದ್ದು ನೀವು ಯಾವುದೇ ಚಿತ್ರಗಳನ್ನು ನೋಡಿದ್ರು ಆ ಒಂದು ಸೊಗಡು ಅಂತ ಇರುತ್ತೆ, ಆ ಸೊಗಡಲ್ಲೇ ಕಥೆಗಳನ್ನು ಕಟ್ತಾಯಿದ್ರು ಅವರು. ನನಗೆ ತುಂಬ ಇನ್ಸ್ಪಿರೇಷನ್ನು ನಮ್ಮ ಗುರುಗಳು ಆದಂಥ ಪುಟ್ಟಣ್ಣ ಕಣಗಾಲ್ ಸರೇನೆ. ಯಾಕೆಂದರೆ ಅವ್ರದ್ದು ತುಂಬ ಸಿನಿಮಾ ಸರ್, ತುಂಬ ಸಿನಿಮಾ ಆಗಿರ್ಬೋದು ಯಾವುದೇ ಆಗಲಿ, ಬಟ್ ಅಲ್ಲಿ ಒಂದು ಹಳ್ಳಿ ಒಂದು ಪಾತ್ರಧಾರಿಗಳು ಅಂತ ಬಂದಾಗ ಅದನ್ನು ಸ್ಕೆಚ್ ಮಾಡ್ತಿದ್ರು, ಗೊತ್ತಾ, ಕ್ಯಾರೆಕ್ಟರ್ನ ಸ್ಕೆಚ್ ಮಾಡ್ತಿದ್ರಲ್ಲ. ನನಗೆ ಸುಮಾರು ಹಳೆಯ ಸಿನಿಮಾಗಳು ನೋಡೇ ನನಗೆ ಅಂದರೆ ನನ್ನ ಗುರುಗಳಿದ್ದಂಗೆ ಅವರು, ಆ ಸಿನಿಮಾಗಳು ನೋಡಿಕೊಂಡೇ ನಾನು ಓಕೆ ಇದನ್ನು ನಾನೊಂದು ಹಳ್ಳಿಯಲ್ಲಿ ಕತೆ ಕಟ್ಟಬೇಕು ಅಂತ ಅಂದಾಗ ಈ ಥರ ಕ್ಯಾರೆಕ್ಟರೇಷನ್ ಇರಬೇಕು, ಈ ಥರ ಪಾತ್ರಗಳನ್ನ ಸೆಲೆಕ್ಟ್ ಮಾಡಬೇಕು ನಾನು ಅನ್ನೋದು ಅವರಿಂದ ಕಲ್ತಿದ್ದು ಸರ್ ನಾನು. ಯಾಕೆಂದರೆ ಮಹಾನ್ ವ್ಯಕ್ತಿಗಳು ಅವ್ರ ಹತ್ರ, ಅಂದರೆ ಅವ್ರ ಬಗ್ಗೆ ಮಾತಾಡೋ ಇದು ಇಲ್ಲ ನಮಗಿನ್ನು ಚಿಕ್ಕವ್ರು ನಾವು ಇನ್ನೂ. ನನಗೆ ಇನ್ಸ್ಪಿರೇಷನ್ನು ಗಾಡ್ ಫಾದರ್ ಪುಟ್ಟಣ್ಣ ಕಣಗಾಲ್ ಸರ್. ನಿಮಗೆ ಸಿನಿಮಾ ವಿಚಾರಕ್ಕೆ ನಿಮಗೆ ಸ್ಫೂರ್ತಿ ಆಗಿದ್ದು ಯಾರು? ಯಾಕೆ ಕೆಲಸ ಬಿಟ್ಟು ಸಿನಿಮಾಗೆ ಬಂದಿದ್ದು? ಇಲ್ಲ ಸರ್, ನನಗೆ
ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಹುಚ್ಚು ಸರ್. ಸಿನಿಮಾ ಅಂದ್ರೇ ಹುಚ್ಚು. ಯಾಕಂದರೆ ನಾನು ಹಾಸ್ಟೆಲಲ್ಲಿ ಇದ್ದಾಗ ಕಾಂಪೌಂಡಿಗೆ ಹೋಗಿ ಸಿನಿಮಾ ನೋಡೋದು, ಒಡಿಸ್ಕೊಳ್ಳೋದು, ಬರೀ ತರಲೆ ಕೆಲಸ. ಸಿನಿಮಾ ವಿಚಾರಕ್ಕೆ ಕಾಲೇಜಿಗೆ ಹೋದ್ರು ಅಷ್ಟೇ, ಬೆಳಿಗ್ಗೆ ಹೋಗಿ ಬ್ಯಾಗ್ ಕಾಲೇಜಲ್ಲಿ ಇಟ್ಟರೆ ಸಾಕು, ಮತ್ತೆ ಸಂಜೆಗೆ ಕಾಲೇಜ್ಗೆ ಹೋಗ್ತಿದ್ದೆ. ಅಲ್ಲಿವರೆಗೂ ಬರೀ ಸಿನಿಮಾ ನೋಡೋದು, ಬರೀ ಇದೇ ಮಾಡ್ಕೊಂಬಂದ್ಬಿಟ್ಟೆ. ನಾನು ಕರೆಕ್ಟಾಗಿ ಕಾಲೇಜ್ಗೆ ಹೋಗಲಿಲ್ಲ, ಸ್ಕೂಲಿಗೆ ಕಲೀಲಿಲ್ಲ. ಸಿನಿಮಾ ಅಂತಲೇ ಆ ಹುಚ್ಚು ಅವಾಗಿಂದನೇ ಇಟ್ಕೊಂಡು ಬಂದು ಕೊನೆ ಜಾಬ್ ಮಾಡ್ಬೇಕಾದ್ರೂ ಫ್ರಸ್ಟ್ರೇಷನ್ ಆಗಿ ಜಾಬ್ ಬಿಟ್ಟು ಸಿನಿಮಾಗೆ ಬಂದೆ. ಅದು ಸಿನಿಮಾ ಮೇಲಿರೋ ಹುಚ್ಚು ಇಲ್ಲಿವರೆಗೂ ಕರ್ಕೊಂಬಂತು ಸರ್. ನಾನು ತುಂಬ ಇಷ್ಟ ಅಂದರೆ ನಾನು ಚಾರ್ಲಿ ಚಾಪ್ಲಿನ್ ತುಂಬ ಇಷ್ಟ ಸರ್. ಅದು ಯಾಕೆ ಅಂದರೆ ಅವತ್ತು ಆ ಒಬ್ಬ ನಟ ಇದ್ದಾನಲ್ಲ ಸರ್, ಯಾವತ್ತು ಯಾರು ಕಾಲು ಹಿಡಿದು ಕಾಮಿಡಿ ಮಾಡಲ್ಲ. ಅವರು ಏನೇ ಇದ್ದರೂ ಅವರು ಹೀಯಾಳಿಸ್ಕೊಂಡು ತೆಗಳಿಸ್ಕೊಂಡು ಬಿದ್ದು ಎದ್ದು ಹಂಗೆ ನಗಿಸ್ತಾರೆ. ನನಗೆ ಅದು ಇಷ್ಟ ಸರ್. ಅಂದರೆ ಸಿಚುವೇಶ್ನಲ್ ಕಾಮಿಡಿ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದನ್ನು ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಸರ್. ಹೀಗಾಗಿ ಅವರಿಂದ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಅವರು ಲೈಫ್ ಸ್ಟೋರಿ ಕೂಡ ಅಷ್ಟೇ ಕಷ್ಟದಾಯಕವಾಗಿದ್ದರೂ ಕೂಡ ಅವರು ಲೈಫ್ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಅವರು ಅನಾಥಾಶ್ರಮದಲ್ಲಿ ಬೆಳೆದು ಏನೇನೋ ಆಗಿ ಎಲ್ಲೆಲ್ಲೋ ಆಗಿ ಇಡೀ ವರ್ಲ್ಡ್ಗೆ ಫೇಮಸ್ ಕಾಮಿಡಿಯನ್ ಆಗಿದ್ರಲ್ಲ, ಆ ಒಂದು ಸ್ಟೋರಿ ನನಗೆ ಭಾಳ ಇಷ್ಟ. ಹಿಂಗಾಗಿ ಚಾರ್ಲಿ ಚಾಪ್ಲಿನ್ ತುಂಬ ಲವ್ ಮಾಡ್ತೀನಿ, ಫಾಲೋ ಮಾಡ್ತಿದ್ದೆ. ರಶ್ಮಿತಾ ಅಂದರೆ ಬೇಸಿಕಲಿ ಚಿಕ್ಕಂದಿಂದಲೇ ಅದೊಂದು ಸ್ಟೇಜು, ಪರ್ಫಾರ್ಮೆನ್ಸು, ಚಪ್ಪಾಳೆ ಎಲ್ಲ ನೋಡ್ಕೊಂಡು ಬಂದಿರ್ತೀರ. ಸಿನಿಮಾ, ಬಿಗ್ ಸ್ಕ್ರೀನು ಈ ಡ್ರೀಮ್ ಇತ್ತ ಆವಾಗಲೇ ಹೇಗೆ ಅಂತ? ಇಲ್ಲ, ನನ್ನ ಐಡಿಯಾ ಇದ್ದಿದ್ದೆ ನಾನು ಡ್ಯಾನ್ಸರ್ ಆಗೇ ಇರ್ತೀನಿ ಜೀವನ ಪರ್ಯಂತ ಬೈ ಪ್ರೊಫೆಷನ್. ನನಗೆ ಗೊತ್ತಿದ್ದೆ ಅದು, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಇತ್ತು. ಬಟ್ ಎಲ್ಲೋ ಮುಂದೆ ಹೋಗ್ತಾ ಹೀಗೆ ನಾನು ಆ್ಯಕ್ಚುಲಿ ಅಪ್ಪಾಜಿಯವ್ರ ಫಿಲ್ಮ್, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ಅವಾಗ ಡ್ಯಾನ್ಸರ್ ಆಗಿ ನೋಡ್ತಾ ಇದ್ದೆ. ಬಿಕಾಸ್ ಅವ್ರದ್ದು ಆ ಥಿಯೇಟರ್ ಫೀಲ್ ಬರೋದಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ಸ್ ಆಗಲಿ, ಅವ್ರ ಎಲ್ಲ ಕ್ಯಾರೆಕ್ಟರ್ಸ್ನೂ ಅಷ್ಟು ವರ್ಸಟೈಲ್ ಆಗಿ ಪ್ಲೇ ಮಾಡ್ತಾರೆ. ಸೊ ಅದನ್ನು ನೋಡಿ ನನಗೆ ಡ್ಯಾನ್ಸರ್ ಆಗಿ ನೋಡ್ತಾ ಇದ್ದೆ. ನನಗೆ ಅಭಿನಯದಲ್ಲಿ ನಾನು ಅವ್ರ ಕಡೆಯಿಂದ ಏನು ತೊಗೊಳ್ಬೋದು ಅಂತ. ಬಟ್ ಹೋಗ್ತಾ ಎಲ್ಲೋ ಇದು ಆಸೆ ಶುರು ಆಗಿರೋದು ಯಾವಾಗ ಅಂತಲೂ ನನಗೆ ಅಷ್ಟೊಂದು ಗೊತ್ತಾಗಿಲ್ಲ. ಬಟ್ ಐಡಿಯಾ ಇರಲಿಲ್ಲ ಫಸ್ಟಿಂದ ಡೆಫಿನೆಟ್ಲಿ ಬರ್ತೀನಿ ಅಂತ. ಆ್ಯಂಡ್ ಬಂದಿರೋದು ನನಗೆ ಅಷ್ಟೊಂದು ಡಿಫಿಕಲ್ಟ್ ಟ್ರಾನ್ಸಿಷನ್ ಆಗಿಲ್ಲ, ಕಷ್ಟ ಅಂತ ಅನಿಸಿಲ್ಲ. ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಲೈವಲ್ಲಿ ಮಾಡುವಾಗ ನಾವು ಆಡಿಯನ್ಸ್ ತುಂಬ ಆಡಿಯನ್ಸ್ ಇರ್ತಾರಲ್ವ, ಸ್ವಲ್ಪ ಲೌಡಾಗಿರುತ್ತೆ. ನಾವು ಏನು ಆ್ಯಕ್ಟಿಂಗ್ ಮಾಡ್ತೀವಿ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಕ್ಯಾಮ್ರಾದಲ್ಲಿ ನಾವು ಮಾಡೋ ಚಿಕ್ಕ ಮುಖದಲ್ಲಿ ಮಾಡೋ ಚಿಕ್ಕ ಚೇಂಜಸ್ನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಸೊ ನನಗೆ ಅದು ಲೈವ್ ಪರ್ಫಾರ್ಮೆನ್ಸು ಅಷ್ಟೇ ಇಷ್ಟ. ಬಟ್ ಕ್ಯಾಮೆರಾ ಬಂದಾಗ ಅದೊಂಥರ ಹೊಸ ಪ್ರಪಂಚ. ನನಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕು, ನಾನು ಇನ್ನೂ ಕಲಿಬೇಕು, ಇನ್ನೂ ಏನು ಮಾಡ್ಬೋದು, ಚಿಕ್ಕ ಫೀಲಿಂಗ್ಸ್ನ ಹೇಗೆ ಮಾತಾಡೋದು ಅಂತ. ನನಗೆ ಅರ್ಥ ಆದಂಗೆ ಕಣ್ಣಿನಲ್ಲೇ ಹೇಳುವಷ್ಟು ಕೇಪಬಿಲಿಟಿ ಒಬ್ಬರು ಆ್ಯಕ್ಟರ್ಗೆ ಇರಬೇಕು ಅಂತ ನಾನು ಕೇಳಿದ್ದೀನಿ. ಆ್ಯಂಡ್ ಕ್ಯಾಮ್ರಾ ಅದನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ಡಿವೈಸ್. ಸೊ ಅಲ್ಲಿ ಅದ್ರ ಮುಂದೆ ನಿಂತ್ಕೊಂಡು ಮಾಡೋದ್ರಲ್ಲಿ ಇನ್ನೂ ಮಜಾ ಇದೆ. ಸೊ ಅದು ತುಂಬ ಖುಷಿ ಇದೆ ನನಗೆ. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ PD ಇವತ್ತು ಮಾತಾಡ್ಬೇಕಾದ್ರೆ ಒಂದಷ್ಟು ಗ್ಲಿಮ್ಸ್ ಹೇಳಿದ್ರು. ಸರ್ ಮ್ಯೂಸಿಕ್ಕು ಸೂಪರ್ ಸರ್, ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಟೆಕ್ನಿಕಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು, ಆ ತಂಡದ ಬಗ್ಗೆ ಮಾತಾಡ್ತಾರೆ ಸರ್. ಈಗ ಮ್ಯೂಸಿಕ್ ಅಂದರೆ 4 ಸಾಂಗ್ ಇದೆ ಸಿನಿಮಾಗಳಲ್ಲಿ. ಪ್ರದೀಪ್ ಮತ್ತು ಪ್ರವೀಣ್ ಬೇವಿ ಅಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಸಾಂಗ್ಗಳು ಕೊಟ್ಟಿದ್ದಾರೆ. ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ. ಅಯ್ಯಯ್ಯೋ ರಾಮ ಅಂತ ಒಂದು, ಮತ್ತು ಇನ್ನೊಂದು ಬೊಂಬಮ್ ಸಾಂಗ್ ಅಂತ ಎರಡು ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ. ಪ್ರದೀಪ್ ಪ್ರವೀಣ್ ಸರ್ ಅಂತ ಇದನ್ನು ಮಾಡಿಕೊಟ್ರು. ಮತ್ತು ಹಿನ್ನೆಲೆ ಸಂಗೀತ ಬಂದು ರಾಕೇಶ್ ಆಚಾರ್ಯ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರು ಬ್ಯಾಕ್ಗ್ರೌಂಡ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಸಿನಿಮಾಟೋಗ್ರಫಿ ಬಗ್ಗೆ ನಾನು ಹೇಳೋಂಗಿಲ್ಲ, ವಿಜುವಲ್ಸ್ ಎಲ್ಲ ನೀವೇ ನೋಡಿದ್ದೀರಾ. ಗುರುಪ್ರಸಾದ್ ನರ್ನಾಡ್ ಅಂತ ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನ್ ಅವರು. ಅಂದರೆ ನಂದು ಅವ್ರದ್ದು ಅಂದರೆ ಫಸ್ಟು ಈಗ ಸಿನಿಮಾ ಒಂದು ಮಗು ಇದ್ದಂಗೆ, ಅಪ್ಪ ಅಮ್ಮ ಕ್ಯಾಮ್ರಾಮ್ಯಾನು ಮತ್ತು ಡೈರೆಕ್ಟರ್ ಇದ್ದಂಗೆ. ಇವಾಗ ಅಂದರೆ ಈ 2 ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಯಿತು ನನ್ನ ಮತ್ತು ಗುರು ಸರ್ ಮಧ್ಯೆ. ತುಂಬ ಅಂದರೆ ಯಾವುದೇ ರೀತಿಯಾದಂಥ ಫಸ್ಟ್ ಡೇ 1ನಿಂದನೂ ಕೂಡ ಕೆಲವೊಂದು ಇರುತ್ತೆ ಸೆಟ್ಗಳ ಕನ್ಫ್ಯೂಷನ್ಸ್ ಆದಾಗೋದು, ಅದು ಸರ್ವೇ ಸಾಮಾನ್ಯ, ಎಲ್ಲವೂ ಆಗ್ತಾವೆಲ್ಲ. ಬಟ್ ನಮ್ಮಿಬ್ಬರ ಮಧ್ಯೆ ಯಾಕೆಂದರೆ ಪೇಪರ್ ವರ್ಕ್ ಕರೆಕ್ಟಾಗಿ ಆಗಿರೋದ್ರಿಂದ ಅದು ಗುರು ಸರ್ ಹಿಂಗೆ ಜಸ್ಟ್ ನಾನು ವಿಜುವಲ್ಸ್ ಹೇಳ್ತು ಅಂತಂದರೆ ಅವರು ಶಾರ್ಟ್ ಇಟ್ಟು ಅಂದರೆ ಆ ಥರ ಬೇಕು. ಅಂದರೆ ಡೆಬ್ಯೂ ಡೈರೆಕ್ಟರ್ಗಳಿಗೆ ಆ ಥರ ಕ್ಯಾಮ್ರಾಮ್ಯಾನ್ಗಳು ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದು ಬಿಟ್ಟರೆ ಇನ್ನು ಟೆಕ್ನಿಕಲಿ ಎಲ್ಲ ತುಂಬ ಚೆನ್ನಾಗಾಗಿದೆ. ಸಿನಿಮಾ ಇದೆ, ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದೆ. ದಯವಿಟ್ಟು ನೀವು ಸಿನಿಮಾ ನೋಡಿ ಸರ್. ಆಮೇಲೆ ಇನ್ನೊಂದು ಮೆನ್ಷನ್ ಮಾಡ್ಬೇಕು ಸರ್, ನಾನು ನಮ್ಮ DOP ಆಗಿರ್ಬೋದು, ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು. ಆರ್ಟ್ ಡೈರೆಕ್ಟ್ರು ಶರವಣ ಅಂತ ಇಡೀ ನಮ್ಮ ಎಂಟೈರ್ ಸಿನಿಮಾಗೆ
ಅದ್ಭುತವಾದ ವರ್ಕ್ ಮಾಡಿಕೊಟ್ಟಿದ್ದಾರೆ ಸರ್. ಎಕ್ಸಾಂಪಲ್ಲು ನಮ್ಮದು ಈಗ ಒಂದು ಸ್ಟ್ರೀಟ್ ಇದೆ ಸರ್, ಆ ಹಳ್ಳಿಯ ಸ್ಟ್ರೀಟು ಅವ್ರದ್ದು ನಾರ್ಮಲ್ ಅವ್ರು ಏನು ಪೇಂಟ್ ಹೊಡ್ಕೊಂಡಿದ್ದಾರೆ ಅದು ನಾವು ಬಿಫೋರು ಪ್ರೊಡಕ್ಷನ್ ಮಾಡಬೇಕಾದಾಗ ನಮ್ಮ ಸಿನಿಮಾ ಕಲರ್ ಪ್ಯಾಲೆಟಲ್ಲಿ ಇಷ್ಟು ಕಲರ್ ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಇಡೀ ಸ್ಟ್ರೀಟ್ಗೆ ನಾವು ಪೇಂಟ್ ಹೊಡಿಸಿದ್ವಿ, ನಮ್ಗೆ ಹೆಂಗೆ ಬೇಕು ಹಂಗೆ ಪೇಂಟ್ ಹೊಡಿಸಿ ಕಂಪ್ಲೀಟ್ ಶೂಟ್ ಮಾಡಿ ಮತ್ತೆ ಬರಬೇಕಾದಾಗ ಅವ್ರದ್ದು ಹೆಂಗಿತ್ತು ಮತ್ತೆ ಹಂಗೆ ಮಾಡಿಕೊಟ್ಟು ಬಂದಿದ್ದೀವಿ. ಸೊ ಅದ್ರ ಜೊತೆಗೆ ಒಂದಿಷ್ಟು ಸೆಟ್ ಹಾಕಿರ್ಬೋದು. ಅವ್ರು ನೋಡೋಕೆ ಸಣ್ಣಕ್ಕೆ ಹಿಂಗೆ ಇರ್ತಾರೆ ಸರ್, ಫುಲ್ ಸಣ್ಣಕ್ಕೆ. ಅವರು ಈ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಸಿನಿಮಾದಲ್ಲಿ ಅಪ್ಪು ಸರ್ದಿಂದ ಒಂದು ಹಿಂಗೆ ಬರುತ್ತೆ ಗೊತ್ತಾ ಸರ್, ಅಪ್ಪು ಸರ್ದು ಫೋಟೋ ಬರುತ್ತೆ ವಾಲಲ್ಲಿ, ಅದು ಅವರೇ ಬರ್ತಿರೋದು. ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದ. ಬಟ್ ಕೆಲಸ ಮಾತ್ರ ಅದೇ ಮೊನ್ನೆ ನಾನು ಹೇಳ್ತಾ ಇದ್ದೆ, ತುಂಬ ಸಣ್ಣ ಇರ್ಬೋದು, ಹಲ್ಕ್ ಥರ ಕೆಲಸ ಮಾಡ್ತಾರವರು. ಅಷ್ಟು ಹಾರ್ಡ್ ವರ್ಕರು. ಆಮೇಲೆ ಇವತ್ತು ಈಗ ನಾವು ಒಂದು ಬಜೆಟ್ ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅದು ಒಂಚೂರು ಜಾಸ್ತಿ ಆದಾಗ ಇರಿ ಸರ್ ನಾನು ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ ಅಂತ ಇರೋದ್ರಲ್ಲೇ ಬೆಸ್ಟ್ ಔಟ್ಪುಟ್ ಕೊಟ್ಟು ನಮ್ಮ ಸಿನಿಮಾ ಪ್ರತಿಯೊಂದು ಪ್ರಾಪರ್ಟೀಸು ಅವರೇ ಡಿಸೈನ್ ಮಾಡಿರೋದು. ನಮ್ಮ ಪೋಸ್ಟ್ ಬಾಕ್ಸ್ ಇರ್ಬೋದು, ಮತ್ತೊಂದು ಒಂದಿಷ್ಟು ಪ್ರಾಪರ್ಟೀಸ್ನ ಅವರೇ ಇಲ್ಲೇ ಪ್ರಿಪೇರ್ ಮಾಡಿ ತೊಗೊಂಡೋಗಿ ಸೆಟ್ ಮಾಡಿದ್ದೀವಿ. ಒಂದಿಷ್ಟು ನೀವು ನೋಡೋಕ್ಕೆ ಮನೆ ಥರ ಅನಿಸುತ್ತೆ ನಾವು ಶೂಟ್ ಮಾಡಿರೋದು, ಬಟ್ ನಾವು ಮನೇಲಿ ಶೂಟ್ ಮಾಡಿಲ್ಲ, ಯಾವುದಾವುದೋ ಪ್ಲೇಸಲ್ಲಿ ಶೂಟ್ ಮಾಡಿದ್ದೀವಿ. ಬಟ್ ಅದು ಅಂಥ ಪ್ಲೇಸಲ್ಲಿ ನೀವು ಶೂಟ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ನಾನು ಕೆಲವೊಂದನ್ನು ಸಿನಿಮಾ ರಿಲೀಸ್ ಆದಮೇಲೂ ಹೇಳ್ತೀನಿ, ಯಾಕಂದರೆ ಆ ಕೆಲವೊಂದು ವಿಜುವಲ್ಲು ನೀವು ನೋಡಿರಲ್ಲ ಈಗ ಟ್ರೈಲರಲ್ಲಿ, ಅದು ಸಿನಿಮಾದಲ್ಲಿ ಇದೆ. ಅಂಥ ಪ್ಲೇಸಲ್ಲಿ ನಾವು ಶೂಟ್ ಮಾಡಿದ್ವಿ, ಅದನ್ನು ಅದ್ಭುತವಾಗಿ ಡಿಸೈನ್ ಮಾಡಿದರೆ. ಬಟ್ ಅಂದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನ್ನವರು ಒಂದಿಷ್ಟು ಟೀಮ್ಗಳಿಗೆ ಅಂಥ ಆರ್ಟ್ ಡೈರೆಕ್ಟರ್ ಬೇಕು. ಯಾಕಂದರೆ ನಾವು 3 ಸಾರಿ ಲೊಕೇಶನ್ ನೋಡೋಕೆ ಹೋಗಿದ್ವಿ. 3 ಸಾರಿ ಲೊಕೇಶನ್ ನೋಡೋಕೆ ಹೋದಾಗ ಒಂದಿಷ್ಟು ಈ ಜಾಗದಲ್ಲಿ ಶೂಟ್ ಮಾಡ್ತೀವಿ ಅನ್ನೋದು ಫ್ರೇಮ್ಗಳನ್ನ ಫೋಟೋ ತೊಗೊಳ್ಳೋರು. ಇಲ್ಲಿ ಬಂದು ಇಲ್ಲಿ ಇದನ್ನು ಫಿಟ್ ಮಾಡ್ತೀನಿ, ಅಲ್ಲೇ ಡಿಸೈನ್ ಮಾಡೋರು ಅವರು. ಇಲ್ಲಿ ಇಷ್ಟು ಮಡಕೆ ಇಡ್ತೀನಿ, ಇಲ್ಲಿ ಇದು ಮಾಡ್ತೀನಿ, ಇಲ್ಲಿ ವಾಲ್ಗೆ ಇದು ಸಿಗಿಸ್ತೀನಿ, ಎಲ್ಲ ಇಲ್ಲಿ ಡಿಸೈನ್ ಮಾಡಿ ಫ್ರೇಮು ಪಕ್ಕ ಇಟ್ಟಿರೋರು. ಇಲ್ಲೇನು ಡಿಸೈನ್ ಮಾಡಿರ್ತಾರೋ ಅಲ್ಲಿ ಅದು ಇರೋದು. ಸೊ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿನಗೆ, ಈ ಜಾಗದಲ್ಲಿ ಈ ಪ್ರಾಪರ್ಟಿ ಇಡ್ತೀನಿ, ಈ ಪ್ರಾಪರ್ಟಿ ಇಲ್ಲಿ ಬರುತ್ತೆ, ಈ ಪ್ರಾಪರ್ಟಿ ಇಲ್ಲಿರುತ್ತೆ, ಫೋಟೋದಲ್ಲಿ ಫಿಟ್ ಮಾಡಿಬಿಡೋರು. ಅಲ್ಲಿ ಹೋದ್ಮೇಲೆ ಅದೇ ಇರುತ್ತೆ. ಸೊ ಇಷ್ಟು ಇನ್ ಡೀಟೇಲ್ ಆಗಿ ವರ್ಕ್ ಮಾಡಿದಾಗ ಯಾವುದೇ ತಂಡಕ್ಕಾಗಲಿ ಪ್ರಾಬ್ಲಮ್ಸ್ ಆಗಲ್ಲ ಸರ್, ಕನ್ಫ್ಯೂಷನ್ಸ್ ಇರಲ್ಲ. DOP ಆದರೂ ಅಷ್ಟೇ ಎಲ್ಲರೂ ಒಂದು ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರು ಸರ್. ಅಂದರೆ ಸ್ಕ್ರಿಪ್ಟ್ ಹಂಗಿತ್ತು, ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ ಓಕೆ ಎಲ್ರಿಗೂ ಸ್ಕ್ರಿಪ್ಟ್ ಕೊಟ್ಟಿದ್ದು ನೋಡಿ ಹಿಂಗಿದೆ ಅಂತ ಹೇಳಿದಾಗ ವಿಜುವಲಿ ಎಲ್ರಿಗೂ ಅದು ಕನ್ವೆ ಆಯಿತು. ಆ ಸ್ಕ್ರಿಪ್ಟ್ ಓದ್ತಾನೆ ಓಕೆ ಏನೋ ಹಂಗಾಗುತ್ತೆ ಸಿನಿಮಾ, ಇದು ಕನ್ವೆ ಆಗ್ತದೆ ನಮ್ಗೆ, ಇದನ್ನು ವಿಜುವಲಿ ಹಿಂಗೆ ಇರಬೇಕು ಅಂತೆಲ್ಲ ಕನ್ವೆ ಆಯ್ತು. ಅದು ಇನ್ನೊಂದು ಫನ್ ಹೇಳ್ತೀನಿ ಸರ್. ನಮ್ಮ ಸಿನಿಮಾದ್ದೇ ನಾವು ಸತ್ತು ಮನೆಯಲ್ಲಿ ಭಜನೆ ಮಾಡೋಣ, ಸಾವಿನ ಮನೆಯಲ್ಲಿ ಸಾಂಗ್ ಆಡೋದು ಫಸ್ಟ್ ಸಾಂಗ್ ಅದು ಆಯಿತಾ. ಸಿನಿಮಾದ ಫಸ್ಟ್ ಶಾಟ್ ಏನಾಗುತ್ತೆ, 1.5 ನಿಮಿಷ 2 ನಿಮಿಷ ಒಂದೇ ಒಂದು ಶಾಟ್ ಇದೆ ಸರ್. ಆ ಶಾಟ್ ತೆಗಿಯೋಕ್ಕೆ ನಾವು ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿ ಹೆಣ ಬೇರೆ ಒಬ್ಬನ ಮಲಗಿಸಿರ್ತೀವಿ. ಅವನೇನು ಅಂದರೆ ಎಣ್ಣೆ ಕೊಟ್ಟರೆ ಮಾತ್ರ ಮಲಗೋದವನು. ಫಸ್ಟ್ ಒಂದು ಕ್ವಾರ್ಟರ್ ಕೊಡಿಸಿದ್ದಾನೆ, ಕುಡಿದು ಮಲಗಿದ್ದಾನೆ. ಆ ಶಾಟ್ ತೆಗಿಯೋಕ್ಕೆ ನಮ್ಗೆ ಮಿನಿಮಮ್ 1 ಗಂಟೆ ತನಕ ಓಕೆನೇ ಆಗ್ತಾಯಿಲ್ಲ. ಮಧ್ಯದಲ್ಲಿ ಅವ್ನಿಗೆ ಇಳಿದೋಗ್ಬಿಡೋದು, ಅಣ್ಣ ಖಾಲಿ ಐತಿ ಅಣ್ಣ, ಇನ್ನೇನು ಎಲ್ಲ ಓಕೆ ಆಗಿ ಬಂದು ನಿನ್ನಷ್ಟು ಇನ್ನು ಹೆಣ ಎದ್ದು ಬಿಡೋದು. ಥೋ ಅವ್ನು ತಂದು ಕೊಡ್ರಿ ಇನ್ನೊಂದು, ಮತ್ತವ್ನಿಗೆ ಹೊಡ್ಸ್ಬಿಟ್ಟ ಮಲ್ಗು ಅನ್ನೋದು. ಅವನಿಗೆ ನಮ್ಮದು ಆ ಶಾರ್ಟ್ ಮುಗಿಯೋಷ್ಟರಲ್ಲಿ ಹತ್ತತ್ರ 2.5-3 ಗಂಟೆ ಆಗಿತ್ತಾ. ಆ ಶಾರ್ಟ್ ಮುಗಿಯೋಕ್ಕೆ ಅಂದರೆ ಅದು ತುಂಬ ಡಿಫಿಕಲ್ಟ್ ಇತ್ತು ಸರ್ ಶಾರ್ಟ್. ಅದು ಒಂದೇ ಇವರು ಸಿಂಗಲ್ ಸೋಲೋ ಶಾರ್ಟ್ ಬೇಕು, ಅದು 1.5-2 ನಿಮಿಷದ್ದು, ಅದು ಬೇಕೇ ಬೇಕು ಅಂತ ಅವ್ರು ನೋಡಿದ್ರೆ ಹಂಗೆ ಎಲ್ಲ ಓಕೆ, ಲಾಸ್ಟ್ ಬಂದು ಹಿಂಗೆ ನಿಲ್ಲಬೇಕು, ಎದ್ದು ಬಿಡ್ತಾನೆ, ಇಲ್ಲಾಂದರೆ ಉಸಿರು ಬಿಟ್ಬಿಡ್ತಾನೆ, ಇಲ್ಲಾಂದರೆ ಕೆಂಪು ಹಿಂಗೆಲ್ಲ ಆಗೋದು. ಕೊನೆಗೆ ಅವ್ನು ಟೋಟಲ್ ಒಂದು 2-2.5 ಕ್ವಾರ್ಟ್ರು ಅವ್ನು ಕುಡ್ದಿದ್ದು. ನಮ್ಮ ಲಾಸ್ಟ್ ಶಾರ್ಟು ಓಕೆ ಅಂದಾಗ ಅವನು ಆಲ್ರೆಡಿ 2-2.5 ಕ್ವಾರ್ಟ್ರ್ ಕುಡ್ದಿದ್ರು. ನಮಗೆ ಸಾವಿನ ಮುನ್ನ ಸೀಕ್ವೆನ್ಸ್ ಮಾಡೋದಾಗ 1 ಅಲ್ಲ 2 ಅಲ್ಲ ಸರ್. ಆಮೇಲೆ ಆ ಊರಿನ ಜನ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಬಟ್ ಕೆಲವೊಂದು ಸಾರಿ ನಾವು ಸಿನಿಮಾದವ್ರು ಏನಾಗುತ್ತೆ ಗೊತ್ತಾ ಸರ್, ನಾವು ಟೈಮ್ ಸೆನ್ಸ್ ಅಂದ್ಕೊಳ್ತೀವಿ. ಈಗ ಹಳ್ಳಿಯವರು ಬೆಳಗ್ಗೆ ನಮ್ಗೆ ಶೂಟ್ ಬಂದಿರ್ತಾರೆ, ತಿಂಡಿ ಎಲ್ಲ ಆಗುತ್ತೆ, ಇನ್ನೇನು ವರ್ಕ್ ಸ್ಟಾರ್ಟ್ ಮಾಡಬೇಕು, ಅಪ್ಪ ಒಂಚೂರು ಮಕ್ಕಳನ್ನ ಸ್ಕೂಲ್ ಬಿಟ್ಟು ಬರ್ತೀನಿ ಅನ್ನೋರು. ಅಕ್ಕ ಈಗ ತನಕ ಕೆಲಸ ಸ್ಟಾರ್ಟ್ ಆಗಿತ್ತಕ್ಕ, ಇನ್ನೇನು ಇರಾಕ ಅಂತ. ಅಪ್ಪ ಇಲ್ಲಪ್ಪ ನಮ್ಮ ಯಜಮಾನ್ರು ಕೇಳಲ್ಲ, ಒಬ್ರು ಹಿಂಗೆ ಹೋಗ್ತಾರೆ, ಇನ್ನೇನು ಮಧ್ಯಾಹ್ನ 3 ಆಗ್ತಿದ್ದಂಗೆ, ಅಪ್ಪ ನಾನು ಹಾಲಿನ ಡೈರಿಗೆ ಹೋಗ್ಬೇಕಪ್ಪ ಬೇಗ ಬಿಡ್ರಪ್ಪ ಅಂತ ಅವರು. ಅಷ್ಟು ಜನದ ಜೊತೆಗೆ ಎಗ್ಗಾಡಿ ಗುದ್ದಾಡಿ, ಬಟ್ ಎಲ್ಲರೂ ಪ್ರೀತಿಯಿಂದನೇ ಕೆಲಸ ಮಾಡಿಕೊಟ್ರು. ನಾವು ಇಲ್ಲಿಂದ ಹೋಗಿರ್ತೀವಿ ಗೊತ್ತಾ, ಒಂದು ಕೆಲಸ ಒಂದು ಪ್ರೋಸೆಸ್ಗೆ, ಆ ಟೈಮಲ್ಲಿ ಒಂಥರ ಅನ್ಸೋದು. ಬಟ್ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಗೊತ್ತಾ ಸರ್,
ಅದಾದಮೇಲೆ 3 ದಿನ ನಾನು ಇವನು ಬರೀ ಶೂಟಿಂಗ್ದೇ ಚರ್ಚೆ. ಮಚ್ಚ ಅದು ಹೆಂಗಾಯ್ತು, ನಮ್ಮ ಕನಸಲ್ಲೇ ಇರಲಿಲ್ವಲ್ಲೋ. ಯಾಕೆಂದರೆ ನಾವು ಒಟ್ಟಿಗೆ ಕ್ಲಾಸ್ಮೇಟ್ ಆಗಿರೋದ್ರಿಂದ ನಮ್ಮ ಮೈಂಡಲ್ಲಿ ಈ ಥರದ್ದೊಂದು ಐಡಿಯಾನೇ ಇರಲಿಲ್ಲ. ಅದು ಮುಗಿಸ್ಕೊಂಬಂದ್ಬಿಟ್ಟಿದ್ದೀವಿ. ಇವಾಗ ನಾವು ಬೇರೆ ಸಿನಿಮಾದಲ್ಲಿ ಹೋಗಿ ಆ್ಯಕ್ಟ್ ಮಾಡೋದಕ್ಕೂ ನಾವೇ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋಕ್ಕೆ ಇರುತ್ತಲ್ಲ ಸರ್. ಒಂದು 3 ದಿನ ಬರೀ ಅದೇ ಚರ್ಚೆ. ಆ ಸೀನ್ ಹಂಗಾಯ್ತು ಹಿಂಗಾಯ್ತು, ಅಯ್ಯ ಅವ್ರು ಬಂದಿದ್ದು ಭಾಳ ಖುಷಿ ಆಯಿತು. ಇದೇ ಒಂದು 3 ದಿನ ಒಂದು ಪೀಕ್ ಝೋನಲ್ಲಿ ಮಾತಾಡಿದ್ದೀವಿ ಒಂದಿಷ್ಟು ತಗೊಂಡು. ಆ್ಯಕ್ಚುಲಿ ಈ ನಿಮ್ಮ ತಂಡದ ಜೊತೆ ಮಾತಾಡ್ಬೇಕಾರೆ ಈಗ ರಘು ಅವ್ರು ಹೇಳ್ತಾ ಇದ್ರು, ಸರ್ ನಾನು 150 ಸಿನಿಮಾ ಮಾಡಿದ್ದೀನಿ, ಇದು 150ನೇ ಸಿನಿಮಾ ಇರಬೇಕೇನೋ, ನನ್ನ ಕೆರಿಯರಲ್ಲಿ ಇದು ಟರ್ನ್ ಆಗ್ಬೋದು, ನನ್ನ ಪಾತ್ರ ಆ ಥರದ್ದು, ನಾನು ಯಾವತ್ತೂ ಮಾಡದೇ ಇರೋಂಥ ಪಾತ್ರ ಇದಂತ. ಪಿ ಡಿ ಹಂಗೆ ಹೇಳ್ತಾರೋ, ಅನ್ಯೂಶುವಲ್, ನಾನು ಯಾವತ್ತೂ ಕಾಣಿಸ್ಕೊಂಡಿರಲಿಲ್ಲ ಈ ಥರ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನೀವುಗಳು, ಈಗ ಮಾಂತೇಶು ಫಸ್ಟು ಈ ಥರದೊಂದು ಪ್ರೊಜೆಕ್ಷನ್ನು, ಸೊ ಆ್ಯಂಡ್ ಪ್ರೊಡ್ಯೂಸರು ನೀವು, ಅಂದರೆ ಒಂದು ಹೊಸ ಬ್ಯಾಚು ಇಂಡಸ್ಟ್ರಿಗೆ ಸಿಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ, ಒಂದು ವೈಬ್ ಶುರುವಾಗಿದೆ. ಸೊ ನಿಮ್ಮೆಲ್ಲರ ಆ ತಿರುವುಗಳು ಈ ಸಿನಿಮಾ ಆಗಲಿ ಅನ್ನೋದೇ ನಮ್ಮ ಆಶಯ. ಇಲ್ಲ ಸರ್, ಥ್ಯಾಂಕ್ ಯು. ಅಂದರೆ ಸರ್ ಅದೇ ಹೇಳಿದ್ನಲ್ಲ, ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಜಾಗದಲ್ಲಿ ಇರಬೇಕು ಅಂತಾರೆ ಸರ್. ಈಗ ನಾವು ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನಕ್ಕೆ ನಮ್ಮ ಆಡಿಯನ್ಸು ಹೇಗೆ ಬೆಂಬಲಿಸ್ತಾರೆ, ಪ್ರೀತಿಸ್ತಾರೆ ನೋಡೋಣ ಸರ್. ಆಮೇಲೆ ಅದೇ ಮೊನ್ನೆ ಯಾರೋ ಒಬ್ರು ಹಿಂಗೆ ಮಾತಾಡ್ತಾ ಇದ್ವಿ, ಇಷ್ಟ ಆದರೆ ಅಪ್ಕೊಳ್ಳಿ, ತುಂಬ ಇಷ್ಟ ಆದರೆ ತಬ್ಕೊಳ್ಳಿ ಅಂತ. ಸೊ ದಯವಿಟ್ಟು ಎಲ್ರಿಗೂ ಹೇಳೋದಷ್ಟೇ, ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆಗೆ 19 ಸೆಪ್ಟೆಂಬರ್ 19ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ವಿ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರ್ವರೆಗೂ ಕೂತು ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ. ದಯವಿಟ್ಟು ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಿಷ್ಟು ಅರಸಯ್ಯನ ಪ್ರೇಮ ಪ್ರಸಂಗಗಳು. ಸೊ ನಿಮಗೆಲ್ಲ ಈ ಪ್ರಸಂಗಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. 19ನೇ ತಾರೀಕು ಸಿನಿಮಾ ಬರ್ತಾ ಇದೆ. OTTವರೆಗೂ ದಯವಿಟ್ಟು ಕಾಯಬೇಡಿ. ಈ ಥರ ಪಿಕ್ಚರ್ಗಳು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹಿಸಿ. ಇನ್ನೊಂದಷ್ಟು ಸಿನಿಮಾಗಳು ಈ ಥರದ್ದು ಆಗ್ತವೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ.